ನಮ್ಮ ಸಮಾಜದಲ್ಲಿ ಮಹಿಳೆಯರಿಗೆ ಸೇಫ್ಟಿ ಇಲ್ಲ ಅನ್ನುವಂಥದ್ದು ಪದೇ ಪದೇ ಪ್ರೂವ್ ಆಗ್ತಾ ಇದೆ. ಯಾಕಂದ್ರೆ 3 ವರ್ಷದ ಹೆಣ್ಮಗುವಿಂದ ಹಿಡಿದು 80 ವರ್ಷದ ವೃದ್ಧೆ ಅತ್ಯಾಚಾರಕ್ಕೆ ಒಳಗಾಗ್ತಾ ಇದ್ದಾರೆ. ಲೈಂಗಿಕ ಶೋಷಣೆಗಳಿಗೆ ಒಳಗಾಗ್ತಿರುವಂಥದ್ದು ನಮ್ಮ ಸಮಾಜದಲ್ಲಿ ಈಗಲೂ ಕೂಡ ನಡೀತಾ ಇದೆ, ವಿಪರ್ಯಾಸದ ಸಂಗತಿ. ಬಟ್ ಮಹಿಳೆಯರು ಮಾತ್ರ ಅಲ್ಲ, ಪುರುಷರಿಗೂ ಕೂಡ ನಮ್ಮ ಸಮಾಜ ಸೇಫ್ ಅಲ್ವಾ ಅನ್ನುವಂಥ ಪ್ರಶ್ನೆ ಎದ್ದಿದೆ. ಕಾರಣ ಈ ಒಂದು ವಿಡಿಯೋ. ಸೊ ಈ ವಿಡಿಯೋದಲ್ಲಿ ಏನಪ್ಪಾ ಇದೆ ಅಂತಂದ್ರೆ, ಒಬ್ಬ ಪುರುಷ ಅಂದ್ರೆ ಒಬ್ಬ ಯುವಕ ಏನಿದ್ದಾನೆ, ಆತ ಟ್ರೈನ್ ಅಲ್ಲಿ ಟ್ರಾವೆಲ್ ಮಾಡ್ತಾ ಇರ್ತಾನೆ. ಆತ ಇದ್ದಂತ ಸೀಟ್ ನ ಪಕ್ಕದಲ್ಲೇ ಒಂದು ದಂಪತಿ ಕೂಡ ಇರ್ತಾರೆ. ಅದ್ರಲ್ಲಿ ಗಂಡ ಏನ್ ಮಾಡ್ತಾನೆ ಗೊತ್ತಾ, ಮಧ್ಯರಾತ್ರಿ ಈ ಹುಡುಗನನ್ನ ಹಿಡ್ಕೊಂಡು ಮುತ್ ಕೊಡ್ತಾನಂತೆ. ಈತನ ಅಂಗಾಂಗವನ್ನ, ಪ್ರೈವೇಟ್ ಪಾರ್ಟ್ ಗಳನ್ನ ಟಚ್ ಮಾಡ್ತಾನಂತೆ, ಒಂದ್ ರೀತಿ ಬ್ಯಾಡ್ ಟಚ್. ಸೊ ಇಮಿಡಿಯೇಟ್ಲಿ ಆತನ ಕೊರಳಪಟ್ಟು ಹಿಡ್ಕೊಂಡು ಯುವಕ ಏನ್ ಮಾಡ್ತಾನೆ, ಮಧ್ಯರಾತ್ರಿ ಆ ಬೋಗಿಯಲ್ಲಿ ಕಪಾಳ ಮೋಕ್ಷ ಮಾಡ್ತಾನೆ. ಆ ಗಂಡನಿಗೆ ನೀನ್ ಯಾಕೆ ಹಿಂಗ್ ಮಾಡ್ದೆ ಅಂತ ಕೇಳ್ತಾನೆ. ಪತ್ನಿ ಕೈ ಕಾಲು ಬಿದ್ದು ಗೋಗರಿದಾಳೆ, ನನ್ನ ಗಂಡನ ದಯವಿಟ್ಟು ಬಿಟ್ಬಿಡಿ ಅಂತ. ಬಟ್ ಆಗ ಆತ ಒಂದು ಪ್ರಶ್ನೆಯನ್ನ ಮಾಡ್ತಾನೆ, ಈ ಜಾಗದಲ್ಲಿ ನೀನಿದ್ರೆ ಏನ್ ಮಾಡ್ತಿದ್ಯಮ್ಮ, ನೀವೊಂದು ಹೆಣ್ಮಗಳಿಗೆ ಈ ರೀತಿ ಆಗ್ತಿದ್ರೆ ನೀವ್ ಏನ್ ಮಾಡ್ತಿದ್ರಿ ಅಂತ ಪ್ರಶ್ನೆಯನ್ನ ಮಾಡ್ತಾನಂತೆ. ಅದ್ರ ಜೊತೆಗೆ ಆಕ್ಷನ್ ತೆಗೆದುಕೊಂಡು ಕೊಡ್ತೀನಿ, ನಾನು ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ಕೊಂಡು ಆತ ಹೇಳಿದಾನಂತೆ. ಮುಂದೆ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಅದ್ರ ಜೊತೆಗೆ ಈಗಲೂ ಕೂಡ ನಮ್ಮ ಸಮಾಜದಲ್ಲಿ ಯುವಕರು ಕೂಡ ಶೋಷಣೆಗೆ ಒಳಗಾಗ್ತಾರೆ, ಅವರು ಕೂಡ ಬ್ಯಾಡ್ ಟಚ್ ಗೆ ಒಳಗಾಗ್ತಾರೆ. ಬಟ್ ಯಾರು ಕೂಡ ಮಾನ ಮರ್ಯಾದೆಗೆ ಅಂಜಿ ಮುಂದೆ ಬರುವಂತದ್ದು ವಿರಳಾತಿ ವಿರಳ. ಬಟ್ ಈ ಹುಡುಗ ಮುಂದೆ ಬಂದಿದ್ದಾನೆ, ಆಕ್ಷನ್ ತೆಗೆದುಕೊಂಡಿದ್ದಾನೆ. ಸೊ ಹಾಗಾಗಿ ಈತನ ಒಂದು ಈ ಕಾರ್ಯಕ್ಕೆ, ಈ ಧೈರ್ಯಕ್ಕೆ ಶ್ಲಾಘನೆ ವ್ಯಕ್ತಪಡಿಸಲಾಗ್ತಿದೆ.